ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಅಭಾಮಂಡಲ, ಎನರ್ಜಿ ಬಾಡಿ ಮತ್ತು ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರಲ್ವ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎನರ್ಜಿ ಬಾಡಿ ಅಂದರೆ ಏನು, ಈ ಅಭಾಮಂಡಲ ಅಂದರೆ ಏನು ಅಂತಂದರೆ, ನಮ್ಮ ದೇಹದ ಹೊರಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಅದು ನಮಗೆ ಕ್ಲೀನ್ ಫೋಟೋಗ್ರಫಿನಲ್ಲಿ ನಮಗೆ ಕಾಣಿಸುತ್ತೆ. 7 ಥರದ ಬಣ್ಣಗಳು ಕಾಣಿಸುತ್ತೆ. ಈ ಅಭಾಮಂಡಲ ಕ್ಲೀನ್ ಆಗಿದ್ದರೆ 7 ಬಣ್ಣಗಳು ಕಾಣಿಸುತ್ತೆ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ. ಈಗ ನಾವು ಅದನ್ನು ಹೇಗೆ ಅಳತೆ ಮಾಡ್ಬೋದು, ನಮ್ಮ ಅಭಾಮಂಡಲ, ನಮ್ಮದು ಔರಾ ಬಾಡಿ ಅಂತ ಹೇಳ್ತಾರಲ್ವ ನಮ್ಮದು, ಅದನ್ನು ನಾವು ಹೇಗೆ ಮೆಜರ್ ಮಾಡ್ಬೋದು ಅಂತ. ಅಂದರೆ ನಾವು ಮೆಡಿಟೇಷನ್ ಮಾಡಿದ್ರೆ ಅದರೊಳಗೊಂದು ಶಕ್ತಿ ಬರುತ್ತೆ, ಅದು ನಮ್ಮನ್ನು ಕಾಪಾಡುತ್ತೆ. ಈಗ ನಮಗೆ ನೆಗೆಟಿವ್ ಥಿಂಕಿಂಗ್ ಎಲ್ಲ ಬರುತ್ತಲ್ವ, ಏನಾದ್ರು ಕೆಟ್ಟ ಆಲೋಚನೆ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಫಿಲ್ಟರ್ ಆಗಿ ಹೋಗುತ್ತೆ. ಈಗ ನಮ್ಮ ಎನರ್ಜಿ ಹೈ ಇದ್ದರೆ ಅದು ಫಿಲ್ಟರ್ ಆಗಿ ಹೋಗುತ್ತೆ. ಈಗ ನಾವು ಅದನ್ನು ಹೇಗೆ ಟೆಸ್ಟ್ ಮಾಡ್ಬೋದು ಅಂದರೆ, ಕೈಯನ್ನು ಹಿಂಗೆ ಉಜ್ಜಿ ಈ ಕೈಗಳನ್ನ ಹಿಂಗೆ ಇಟ್ಕೊಂಡ್ರೆ ಅದನ್ನು ಮೆಜರ್ ಮಾಡ್ಬೋದು ನಾವು. ಅಂದರೆ ಅಳತೆ ಮಾಡ್ಬೋದು, ಎಷ್ಟಿದೆ ನಮ್ಮ ಎನರ್ಜಿ ಫೀಲ್ಡ್ ಅಂತ ಅಳತೆ ಮಾಡ್ಬೋದು. ಈಗ ಹಳೆ ಕಾಲದಲ್ಲಿ ಮತ್ತು ಈಗ ನಮ್ಮ ಅಜ್ಜಿಯರೆಲ್ಲ ದೃಷ್ಟಿ ತೆಗಿತಾರೆ ಅಲ್ವಾ, ಮಕ್ಕಳಿಗೆ ಚಿಕ್ಕ ದೃಷ್ಟಿ ತೆಗಿತಾರೆ, ಹೊಸ ಮದುಮಕ್ಕಳಿಗೆ ದೃಷ್ಟಿ ತೆಗಿತಾರೆ. ಆಮೇಲೆ ಅದು ಹಂಗಂದ್ರೆ ಏನು ಅಂತ ಗೊತ್ತಾ, ಅವರು ನಮ್ಮ ಆಭಾಮಂಡಲವನ್ನು ಕ್ಲೀನ್ ಮಾಡ್ತಾರೆ ಅಂತ ಅರ್ಥ ಆಯಿತು. ಅಂದರೆ ನಮ್ಮ ಅವರ ಬಾಡಿಯನ್ನು. ಈಗ ನಾವು ತಿಳ್ಕೊಳ್ಳೋಣ, ನಮ್ಮ ಆಭಾಮಂಡಲದಲ್ಲಿ ಯಾವುದಾದ್ರು ಒಂದು ಎನರ್ಜಿ ಎಂಟರ್ ಆಗಿದೆ ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಈಗ ನೋಡಿ, ನಿಮಗೆ ತುಂಬ ಟಯರ್ಡ್ ಆಗಿರಬಹುದು, ಅಥವಾ ಬೇರೆ ಯಾರಾದರೂ ಏನಾದರೂ ಹೇಳಿದರೆ ನಿಮಗೆ ಅದರಲ್ಲೇ ತಲೆ ಕೊರಿತಾ ಇರಬಹುದು. ನಿದ್ದೆ ಬರೋಲ್ಲ ಕೆಲವೊಂದು ಸಲ, ಅದೇ ನೆನಪಾಗುತ್ತೆ ನಮ್ಗೆ ಅವಾಗ ಗೊತ್ತಾಗುತ್ತೆ, ಓಹೋ ಇದು ಯಾರೋ ಏನೋ ಹೇಳಿದ್ದು ಅಥವಾ ಯಾರ್ದೋ ನಮ್ಮ ಎನರ್ಜಿ ನಮ್ಮ ಅಭಾಮಂಡಲದಲ್ಲಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಅವಾಗ ನಾವೇನು ಮಾಡಬೇಕು, ನಮ್ಮ ಅಭಾಮಂಡಲವನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನು ಹೆಂಗೆ ಕ್ಲೀನ್ ಮಾಡೋದು, ಈಗ ಅದನ್ನು ನಾವು ಹೇಗೆ ಕ್ಲೀನ್ ಮಾಡ್ಬೋದು ಅಂದರೆ 2-3 ಥರ ವಿಧಾನಗಳಿವೆ. ಒಂದು ಅಂದರೆ ಉಪ್ಪಿನಿಂದ ಕ್ಲೀನ್ ಮಾಡ್ಬೋದು, ಉಪ್ಪಿನಿಂದ ಸ್ನಾನ ಮಾಡ್ಬೋದು, ಅಥವಾ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರಲ್ವ, ಅದನ್ನೇ ಉಪ್ಪಿನಿಂದ ದೃಷ್ಟಿ ತೆಗೆಯೋದು. ಆ ಥರ ಅಂದರೆ ಸರ್ಕಲ್ಲಾಗಿ ನಮ್ಮ ಬಾಡಿಯ ಸರ್ಕಲಲ್ಲಿ ಕೈಯನ್ನು ಹಿಂಗೆ ತೊಗೊಂಡು ಹೋಗ್ತಾರಲ್ವ, ಆಮೇಲೆ ಆ ಉಪ್ಪನ್ನು ಸುಡ್ತಾರೆ. ಆಮೇಲೆ ಮತ್ತೊಂದು ವಿಧಾನ ಅಂದರೆ ಮೆಡಿಟೇಷನ್ ಇದೆ ಅದರೊಳಗೆ. ಈಗ ನಾವು ಅಭಾಮಂಡಲ ಕ್ಲೀನ್ ಮಾಡೋದು ಅಂದರೆ ನಾವು ಮನಸ್ಸಿನಿಂದ ನಾವು ಮೆಡಿಟೇಷನಲ್ಲಿ ಮೆಡಿಟೇಷನಲ್ಲಿ ನಾವು ಏನು ಹೇಳಬೇಕು, ನಮ್ಮ ಆಭಾಮಂಡಲದಲ್ಲಿ ಯಾವುದೇ ಒಂದು ಎನರ್ಜಿ ಬಂದಿದೆ ಅಂದರೆ ನಮಗೆ ಗೊತ್ತಿಲ್ದಂಗೆ ಅನ್ಇನ್ವೈಟೆಡ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಅದಕ್ಕೆ ನಾವು ಲವ್ ಆ್ಯಂಡ್ ಲೈಟ್ ಕಳಿಸ್ತಾ ಇದ್ದೀವಿ. ಆಮೇಲೆ ಅದನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಕು ಮನಸ್ಸಲ್ಲಿ. ಹಾಗೆ ಅಂದ್ಕೊಂಡು ಆಮೇಲೆ ನಾವು ಲಾಕ್ ಮಾಡಬೇಕು. ಆಮೇಲೆ ನಾವು ನಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಈಗ ನೋಡಿ, ನಾವು ಯಾವುದಾದ್ರು ಒಂದು ಈಗ ಹಾಸ್ಪಿಟ್ಲಿಗೆಲ್ಲ ಹೋಗ್ತೀವಲ್ವ, ಈಗ ನೋಡಿ ಕೆಲವ್ರ ಜನರಿಗೆಲ್ಲ ಹುಷಾರಿರೋಲ್ಲ, ಅಂಥ ಜಾಗಕ್ಕೆಲ್ಲ ಹೋಗಬೇಕಾದ್ರೆ ಮಂಡಲವನ್ನು ನಾವು ಲಾಕ್ ಮಾಡಿಕೊಂಡು ಹೋಗಬೇಕು. ಆವಾಗ ನಮಗೆ ಅಂದರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.